ಏನಾದರೂ ನಮಗೆ ನೋವಾದರೆ ಅಥವಾ ಜ್ವರ ಬಂದರೆ ಗಾಯ ಆದರೆ ಆಸ್ಪತ್ರೆಗೆ ಹೋಗ್ತೀವಿ. ಕೋತಿಯೊಂದು ತಾನಾಗಿ ಆಸ್ಪತ್ರೆಗೆ ಹೋಗಿದ್ದು ನೋಡಿದ್ದೀರಾ? ಇಲ್ಲಿ ನೋಡಿ, ಇದೆ, ಚೆನ್ನಾಗಿದೆ ಇದು. ಚಿಕಿತ್ಸೆ ಪಡೆಯೋಕ್ಕಂತ ತಾನಾಗೇನೆ ಆಸ್ಪತ್ರೆಗೆ ಹೋಗಿದೆ ಕೋತಿ. ಗುದದ್ವಾರದ ಕಡೆಗೆ ಕೈ ಮಾಡಿಬಿಟ್ಟು ತೋರಿಸುತ್ತೆ ಕೋತಿ. ತನಗಾದ ವೇದನೆಯನ್ನು ಕೈಸನ್ನೆ ಮಾಡಿ ತೋರಿಸುತ್ತೆ. ಆ ದೃಶ್ಯ ನೋಡ್ತಾ ಇದ್ದೀರಾ. ಬಾಗಲಕೋಟೆ ಜಿಲ್ಲೆ ಇಳಿಕಲ್ ತಾಲೂಕಿನ ಗುಡೂರು SC ಪಶು ಆಸ್ಪತ್ರೆಯಲ್ಲಿ ಅಚ್ಚರಿಯ ಘಟನೆ ಆಗಿರೋದಿದು. ಪಶುವೈದ್ಯಕೀಯ ಪರಿವೀಕ್ಷಕ ಜಿ ಬಿಲ್ಲೋರ್ ಅವರಿಂದ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಚಿಕಿತ್ಸೆ ಪಡ್ಕೊಂಡ ನಂತರ ಮಂಗ ಹೊರಟು ಹೋಗ್ಬಿಟ್ಟಿದೆ. ಏನು ಬುದ್ಧಿ ಅಲ್ಲ, ಮಂಗನಿಂದ ಮಾನವ. ಹಳ್ಳಿ ತುಂಬ ಹಳ್ಳಿ ಬಿದ್ದ ತುಂಬ ಇದು. ಇನ್ನು ಕಾಡಾನೆ ಜೊತೆಗೆ ಪ್ರವಾಸಿಗರು ಸೆಲ್ಫಿ ತೆಗೆಯೋಕೆ ಮುಗಿಬಿದ್ದು ಕಾಡಾನೆ ರೊಚ್ಚಿಗೆದ್ದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಚಾರ್ಮಾಡಿಯಲ್ಲಿ ನಡೆದಿದೆ. ಇನ್ನೇನು ಮಾಡುತ್ತೀರಿ, ಅದು ಹುಚ್ಚತನ ಮಾಡಕ್ಕೆ ಹೋದ್ರೆ ಏನು ಕೋತಿ ಜೊತೆ ಫೋಟೋ ತಕ್ಕೊಂಡಂಗ. ಅದು ಚಾರ್ಮಾಡಿ 4ನೇ ತಿರುವಿನ ಹೆದ್ದಾರಿ ಮಧ್ಯದಲ್ಲೇ ನಿಂತು ಕಾಡಾನೆ ಒಂದು ಸೊಪ್ಪು ತಿಂತಾ ಇತ್ತು. ಈ ವೇಳೆ ಟ್ರಾಫಿಕ್ ಜಾಮ್ ಆಗಿತ್ತು. ರಸ್ತೆಗಿಳಿದ ಪ್ರವಾಸಿಗರು ಒಂಟಿ ಸಲಗದೊಂದಿಗೆ ಫೋಟೋ ಕ್ಲಿಕ್ಕಿಸ್ಕೊಳ್ಳೋಕೆ ಮುಂದಾದರು. ಪ್ರವಾಸಿಗರ ಆಟಾಟೋಪದಿಂದ ಸಿಟ್ಟಿಗೆದ್ದ ಒಂಟಿ ಸಲಗ ಪ್ರವಾಸಿಗರನ್ನು ಅಟ್ಟಾಡಿಸಿದೆ. ತುಂಬ ತಾಳ್ಮೆಯಿಂದ ಇದೆ ಅದು. ಅಷ್ಟೊತ್ತು ಪ್ರವಾಸಿಗರು ಕಾಡಾನೆಯಿಂದ ತಪ್ಪಿಸಿಕೊಂಡಿದ್ದು ಬಳಿಕ ಆನೆ ಕಾಡಿನತ್ತ ತೆರಳಿದೆ. ಯಾರ್ರೀ ಇಂಥವೆಲ್ಲ ಹುಚ್ಚಾಟ ಮಾಡ್ತಾರೆ? ಅದು ಸಜ್ಜಿ ಕೊಡಲ್ಲ, ಜಾಗ ಇಲ್ಲ ಹೋಗಕ್ಕ. तेरे पप्पा मेरे